ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ ಈ ವಾರದಲ್ಲಿ ಗಜಲಕ್ಷ್ಮಿ ಮತ್ತು ಲಕ್ಷ್ಮೀ ನಾರಾಯಣ ರಾಜಯೋಗ ನಿರ್ಮಾಣಗೊಳ್ಳಲಿದ್ದು, ಇದರಿಂದಾಗಿ ಅಪಾರ ಲಾಭ ದೊರಕುವುದು. ಈ ವಾರ ಕಟಕ ರಾಶಿಯಲ್ಲಿ ಲಕ್ಷ್ಮೀ ಯೋಗದ ಶುಭ ಸಂಯೋಗವೂ ಕೂಡ ನಿರ್ಮಾಣಗೊಳ್ಳುವುದು. ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸಂಭವಿಸುವುದರಿಂದ ಲಕ್ಷ್ಮೀ ನಾರಾಯಣ ರಾಜಯೋಗ ನಿರ್ಮಾಣಗೊಳ್ಳಲಿದೆ. ಹಾಗೆ ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸಂಭವಿಸುವುದರಿಂದ ಗಜಲಕ್ಷ್ಮಿ ಯೋಗವನ್ನು ನಿರ್ಮಿಸಲಿದೆ. ಜೊತೆಗೆ ಬುಧ, ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗದಿಂದಾಗಿ ತ್ರಿಗ್ರಾಹಿ ಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಸಂಯೋಗದಿಂದಾಗಿ ವಿಶೇಷ ಯೋಗಗಳು ನಿರ್ಮಾಣಗೊಳ್ಳಲಿದೆ. ಜೂನ್ 22ರಿಂದ ಜೂನ್ 28ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವಿದ್ಯೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಹಿಂದೆ ಕರೆ ಮಾಡಿ. ಸ್ನೇಹಿತರೆ, ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಈ ವಾರ ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ನೀವಂದುಕೊಂಡಂತಹ ಉತ್ತಮ ಫಲಿತಾಂಶ ದೊರಕುವ ಸಂಭವ ಹೆಚ್ಚಾಗಿರುವುದು. ಈ ವಾರ ನಿಮಗೆ ಸಾಕಷ್ಟು ಶುಭ ಫಲ ಲಭಿಸುವ ಯೋಗವಿದೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ವಾರ ಕನ್ಯಾ ರಾಶಿಗೆ ಸೇರಿದ ಜನರ ಸ್ಥಿತಿಯು ನಿಧಾನವಾಗಿ ಸುಧಾರಿಸುವುದು. ಈ ವಾರ ಕನ್ಯಾ ರಾಶಿಗೆ ಸೇರಿದ ಜನರ ಮನಸ್ಸು ದುಃಖಕ್ಕೆ ಒಳಗಾಗುವಂತಹ ಸುದ್ದಿ ಲಭಿಸುವ ಸಂಭವವಿದೆ. ಆದರೆ ವಾರದ ಕೊನೆಯಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿರುವುದು. ಮನೆಗೆ ಸಂಬಂಧಿಸಿದಂತಹ ಯಾವುದಾದರೂ ನಿರ್ಧಾರಕ್ಕೆ ಮನೆಯ ಎಲ್ಲಾ ಸದಸ್ಯರ ಬೆಂಬಲ ದೊರಕುವುದರಿಂದ ಅಪಾರ ಲಾಭವನ್ನು ಗಳಿಸುವಿರಿ. ಈ ವಾರ ನಿಮ್ಮ ವ್ಯಸ್ತ ಜೀವನದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ವಿಶ್ರಾಂತಿ ಪಡೆಯುವುದು ಮತ್ತು ಆತ್ಮೀಯ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವುದು ಅಗತ್ಯವಾಗಿದೆ. ಏಕೆಂದರೆ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ರಾಹು 6ನೇ ಭಾವದಲ್ಲಿ ಇರುವುದರಿಂದ ಈ ವಾರ ನಿಮ್ಮೊಳಗೆ ಸೃಜನಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತವೆ. ಇದರಿಂದ ಹಣ ಸಂಪಾದನೆಗೆ ಹೊಸ ಅವಕಾಶಗಳನ್ನು ಹುಡುಕಿ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುತ್ತದೆ. ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಶಾಂತವಾಗಿ ಮತ್ತು ಸಂಪೂರ್ಣವಾಗಿ ಓದುವುದು ಅತ್ಯಂತ ಅಗತ್ಯವಾಗಿದೆ. ಈ ವಾರ ಯಾವಾಗಲಾದರೂ ನೀವು ನಿಮ್ಮನ್ನು ಒಂಟಿಯಾಗಿ ಅನುಭವಿಸಿದರೆ ಆ ಸಮಯದಲ್ಲಿ ನಿಮ್ಮ ಪೋಷಕರು ತಮ್ಮ ಆಶೀರ್ವಾದದ ಮೂಲಕ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಾರೆ. ಇದರಿಂದ ನಿಮ್ಮ ಕುಟುಂಬ ಜೀವನ ಸುಗಮವಾಗಿ ಸಾಗುತ್ತದೆ. ಶನಿ 7ಮ ಭಾವದಲ್ಲಿ ಇರುವುದರಿಂದ ಈ ವಾರ ಅನೇಕ ಜನರಿಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ದೊರೆಯುವ ಸಾಧ್ಯತೆ ಇದೆ. ಆರಂಭದಲ್ಲಿ ಹೆಚ್ಚು ಪರಿಶ್ರಮ ಬೇಕಾಗಬಹುದು, ಆದರೆ ನಿಧಾನವಾಗಿ ಪರಿಸ್ಥಿತಿಗಳು ನಿಮ್ಮ ಪರವಾಗುತ್ತವೆ. ಆದ್ದರಿಂದ ಆರಂಭದಿಂದಲೇ ಪರಿಶ್ರಮವನ್ನು ಮುಂದುವರಿಸಿ. ಈ ವಾರ ನಿಮ್ಮ ರಾಶಿಯ ಕೆಲವರು ಹಿಂದಿನ ತಪ್ಪುಗಳಿಂದ ಪಾಠ ಕಲಿಯದೆ ಅವುಗಳನ್ನು ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ. ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ವಿಫಲತೆಯಲ್ಲಿಯೂ ಅನೇಕ ಪಾಠಗಳು ಅಡಗಿವೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಕಳೆದ ಕೆಲವು ವಾರಗಳಿಂದ ಮಂಗಳ ಗ್ರಹವು ವೃಷಭ ರಾಶಿಯಲ್ಲಿ ಇದ್ದುದರಿಂದ ನೀವು ದೀರ್ಘ ಪ್ರವಾಸಗಳು, ಉನ್ನತ ಅಧ್ಯಯನಗಳು ಮತ್ತು ಇತರ ಚಟುವಟಿಕೆಗಳಲ್ಲಿ ಸ್ವಲ್ಪ ಕಾರ್ಯನಿರತರಾಗಿದ್ದೀರಿ. ಅದು ನಿಮ್ಮ ಆತ್ಮಕ್ಕೆ ಪೋಷಣೆ ನೀಡಿತು. ಒಂದು ಪ್ರಯಾಣ ಸಂಭವಿಸುತ್ತದೆ ಅಥವಾ ಪ್ರಯಾಣದ ವ್ಯವಸ್ಥೆಗಳು ತಕ್ಷಣ ಗಮನ ಸೆಳೆಯುತ್ತವೆ. ಇದು ಹಲವಾರು ಬಾಕಿ ವಿವರಗಳನ್ನು ಗಮನಕ್ಕೆ ತರುತ್ತದೆ. ಕೆಲಸದಲ್ಲಿ ತರಬೇತಿ, ಪ್ರಮಾಣೀಕರಣಗಳು, ಪ್ರಕಟಣೆ ಅಥವಾ ಅಂತಾರಾಷ್ಟ್ರೀಯ ಸಂಪರ್ಕಗಳಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯುತ್ತವೆ ಮತ್ತು ತ್ವರಿತವಾಗಿ ಮುಂದುವರಿಯುತ್ತವೆ. ದೂರದ ಮೂಲದಿಂದ ನೀವು ಪ್ರಮುಖ ಮಾಹಿತಿಯನ್ನು ಸ್ವೀಕರಿಸುತ್ತೀರಿ ಮತ್ತು ಈ ಸುದ್ದಿ ಭವಿಷ್ಯದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಒಂದು ದಾಖಲೆ, ಅರ್ಜಿ ಅಥವಾ ಅಧಿಕೃತ ಪ್ರಕ್ರಿಯೆಯು ಸ್ವಲ್ಪ ಸಮಯದ ಕಾಯುವಿಕೆಯ ನಂತರ ಚಲನೆಯನ್ನು ಎದುರಿಸಬೇಕಾಗುತ್ತದೆ. ಪ್ರಯಾಣ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಕುಟುಂಬ ಸಂಭಾಷಣೆಗಳು ನಡೆಯುತ್ತವೆ. ಕರ್ಕಾಟಕ ರಾಶಿಯ ಮೂಲಕ ಚಲಿಸುವ ಸೂರ್ಯ ಈ ವಾರದುದ್ದಕ್ಕೂ ಸ್ನೇಹ, ಜಾಲಗಳು ಮತ್ತು ದೀರ್ಘಕಾಲೀನ ಗುರಿಗಳನ್ನು ಸ್ಪಷ್ಟ ಗಮನಕ್ಕೆ ತರುತ್ತಾನೆ. ಗುಂಪು ಚರ್ಚೆ ನಡೆಯುತ್ತದೆ ಮತ್ತು ಕ್ರಮೇಣ ಅಭಿವೃದ್ಧಿ ಹೊಂದುತ್ತಿರುವ ಹಂಚಿಕೆಯ ಉದ್ದೇಶದ ಸುತ್ತ ಆವೇಗವನ್ನು ಸೃಷ್ಟಿಸುತ್ತದೆ. ನೀವು ಸಹೋದ್ಯೋಗಿಗಳು, ಸ್ನೇಹಿತರು ಅಥವಾ ವೃತ್ತಿಪರ ಸಂಪರ್ಕಗಳೊಂದಿಗೆ ಹೆಚ್ಚಿದ ಸಂವಹನವನ್ನು ಅನುಭವಿಸುವಿರಿ ಮತ್ತು ಈ ವಿನಿಮಯಗಳು ಉಪಯುಕ್ತ ಅವಕಾಶಗಳನ್ನು ಉತ್ಪಾದಿಸುತ್ತವೆ. ಕೆಲಸದಲ್ಲಿ ತಂಡದ ಯೋಜನೆಯು ನಿರ್ಧಾರ ತೆಗೆದುಕೊಳ್ಳುವವರಿಂದ ಗಮನವನ್ನು ಪಡೆಯುತ್ತದೆ ಮತ್ತು ಪ್ರಮುಖ ಬೆಳವಣಿಗೆಗಳು ಅನುಸರಿಸುತ್ತವೆ. ಮುಂಬರುವ ಯೋಜನೆಗಳು ಮತ್ತು ಕೂಟಗಳ ಮೇಲೆ ಪರಿಣಾಮ ಬೀರುವ ಮಹತ್ವದ ಸುದ್ದಿಗಳನ್ನು ಸ್ನೇಹಿತ ಸ್ವೀಕರಿಸುತ್ತಾನೆ. ಪ್ರೋತ್ಸಾಹ, ಆಯೋಗಗಳು ಅಥವಾ ಸಾಮೂಹಿಕ ಪ್ರಯತ್ನಗಳಿಗೆ ಸಂಬಂಧಿಸಿದ ಹಣಕಾಸಿನ ವಿಷಯಗಳು ಪ್ರಗತಿಯನ್ನು ಎದುರಿಸಬೇಕಾಗುತ್ತದೆ. ಈ ವಾರದಲ್ಲಿ ಹೊಸ ಸ್ನೇಹಿತರು ಮತ್ತು ತಂಡದ ಸದಸ್ಯರು ಸಹ ಬರುತ್ತಾರೆ. ಸಿಂಹ ರಾಶಿಯಲ್ಲಿರುವ ಶುಕ್ರನು ಈ ವಾರ ತೆರೆಮರೆಯಲ್ಲಿ ಶಾಂತಾದರೆ ಅರ್ಥಪೂರ್ಣ ಬೆಳವಣಿಗೆಗಳನ್ನು ತರುತ್ತಾನೆ.
ಒಂದು ಖಾಸಗಿ ಸಂಭಾಷಣೆ ನಡೆಯುತ್ತದೆ ಮತ್ತು ಪ್ರಮುಖ ಸಂಬಂಧದಲ್ಲಿ ಹೆಚ್ಚಿನ ತಿಳುವಳಿಕೆಯನ್ನು ಸೃಷ್ಟಿಸುತ್ತದೆ. ಸಾರ್ವಜನಿಕ ಗಮನದಿಂದ ದೂರವಾಗಿ ಕೆಲಸ ಮಾಡಲು ಆದ್ಯತೆ ನೀಡುವ ವ್ಯಕ್ತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಅವರ ಒಳಗೊಳ್ಳುವಿಕೆ ದೀರ್ಘಕಾಲದ ಕಾಳಜಿಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ಗೌಪ್ಯ ಚರ್ಚೆಗಳು ನಡೆಯುತ್ತವೆ ಮತ್ತು ಭವಿಷ್ಯದ ಅವಕಾಶಗಳಿಗೆ ನೆಲವನ್ನು ಸಿದ್ಧಪಡಿಸುತ್ತವೆ. ಪ್ರಯಾಣ, ವಿಶ್ರಾಂತಿ ಅಥವಾ ವೈಯಕ್ತಿಕ ಸೌಕರ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು ಸಂಭವಿಸುತ್ತವೆ ಮತ್ತು ನಂತರ ಸಾರ್ಥಕವೆನಿಸುತ್ತದೆ. ಕುಟುಂಬದ ಸದಸ್ಯರು ಪರಸ್ಪರ ನಂಬಿಕೆಯನ್ನು ಬಲಪಡಿಸುವ ವೈಯಕ್ತಿಕ ವಿಷಯವನ್ನು ಹಂಚಿಕೊಳ್ಳುತ್ತಾರೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ನಿರಂತರವಾಗಿ 108 ದಿನಗಳವರೆಗೆ ವಯಸ್ಸಾದ ಮಹಿಳೆಯ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡೆಯುವುದರಿಂದ ಸಂತೋಷದಾಯಕ ಮತ್ತು ಸಂತೃಪ್ತ ಕುಟುಂಬ ಜೀವನವನ್ನು ಪಡೆಯುತ್ತೀರಿ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಜೂನ್ 22 ರಿಂದ ಜೂನ್ 28 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.